ಸರ್ ಸ್ಕೂಲ್ನಲ್ಲಿ ಹಾಕೊಳ್ಳೋದು ಸಮವಸ್ತ್ರ, ಯೂನಿಫಾರ್ಮ್ ಅಂತಾರೆ. ಯಾರು ದೊಡ್ಡವರಲ್ಲ, ಸಣ್ಣವರಲ್ಲ, ಹಿಂದೂ ಅಲ್ಲ, ಮುಸ್ಲಿಮ್ ಅಲ್ಲ, ಕ್ರಿಶ್ಚಿಯನ್ ಅಲ್ಲ, ಜೈನ್ ಅಲ್ಲ, ಎಲ್ಲರೂ ಯೂನಿಫಾರ್ಮ್ ಹಾಕೋಬೇಕು. ನಾನು ಬರೀ ಹಿಜಾಬ್ ಮಾತ್ರ ಧರಿಸಬೇಡಿ ಅಂತ ಹೇಳಲ್ಲ, ಕೇಸರಿ ಶಾಲ್ ಕೂಡ ಯಾಕೆ ಧರಿಸಬಾರ್ದು. ಯಾಕಂದರೆ ಸ್ಕೂಲ್ನಲ್ಲಿ ಯೂನಿಫಾರ್ಮ್ ಹಾಕೋಬೇಕು. ಸ್ಕೂಲ್ ಇದಕ್ಕೆ ಎಜುಕೇಷನ್ ಈಸ್ ಎವ್ರಿ ಒನ್ ರೈಟ್. ಎಜುಕೇಷನ್ ಎಲ್ಲರಿಗೂ ಸಮಾನ. ಎಜುಕೇಷನ್ ಈಸ್ ಎವ್ರಿ ಒನ್ಸ್ ರೈಟ್. ವಿ ಕಾಂಟ್ ಡಿಫೆಂಡ್ ದೆಮ್ ವಿತ್ ರಿಲಿಜಿಯನ್. ಸಮವಸ್ತ್ರ ಹಾಕೋಬೇಕು ಸರ್ ಎಲ್ಲ ಕಡೆ. ಈಗ ಮತ್ತು ಒಂದು ಪಂಗಡದವರು ಜಾಸ್ತಿ ಮಾಡಿದ್ರೆ ಇನ್ನೊಂದು ಪಂಗಡದವ್ರು ತಾವಾಗೇ ಹೇಳ್ತಾರೆ ಸರ್. ಅಂದರೆ ಕೊಟ್ಟರೆ ಎಲ್ಲರಿಗೂ ಅವಕಾಶ ಕೊಟ್ಟರೆ ಎಲ್ಲರಿಗೂ ಅವಕಾಶ ಕೊಡ್ಬೇಕ್ರಿ ಸರ್. ಇದೇ ಜಾತಿ, ಇದೇ ಮತ, ಇವರೇ ಇವ್ರು ಇದೇ ಹಾಕೋಬೇಕು. ಹಿಂದೂಗಳು ಕೇಸರಿ ಶಾಲೆ ಹಾಕೋಬೇಕು, ಮುಸ್ಲಿಂ ಹಿಜಾಬಿ ಹಾಕೋಬೇಕು. ಎಲ್ಲಿ ರೂಲ್ಸ್ ಇಲ್ಲ ಸರ್. ಆಗಬಾರ್ದು, ಇದು ಆಗಬಾರ್ದು. ಮಾಡ್ತಾರೋ ಸರಿ ಅಂತೀರೋ ತಪ್ಪಂತೀರಿ ಸರ್? ಒಂದು ಕಡೆಯಿಂದ ನೋಡಿದ್ರೆ ಸರಿ ಅಂತಲೂ ಹೇಳೋಕ್ಕಾಗಂಗಿಲ್ಲ, ತಪ್ಪಂತನೂ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಒಂದು ಕಡೆಯಿಂದ ಆಗ್ತಿದೆ ಅಂದ್ರೆ ಇನ್ನೊಂದು ಕಡೆಯಿಂದ ಮಾಡ್ಬೇಕಾಗ್ತದೆ. ಒಂದು ಕಡೆಯವ್ರು ಶಾಂತಿ ಇದ್ರೆ ಇನ್ನೊಂದು ಕಡೆದವ್ರು ಶಾಂತ ಆಗ್ತಾರೆ. ನಿಮ್ಮ ಪ್ರಕಾರ ಹಿಜಾಬ್ ಬೇಡ, ಕೇಸರಿ ಶಾಲು ಬೇಡ, ಯಾವುದು ಬೇಡ ಸರ್. ಅದು ರಿಲಿಜನ್ ಭಾಳ ಪ್ರೈವೇಟ್ ಚೀಸ್. ಅದು ಒಂದು ಮನುಷ್ಯನ ಪ್ರೈವೇಟ್ ಇರ್ತದೆ. ಅದು ಎಲ್ಲ ಕಡೆ ಹಾಕೊಂಡು ತಿರುಗಾಡೋದು, ನಾವು ಪ್ರಚಾರ ಮಾಡೋದು, ದ್ಯಾಟ್ಸ್ ನಾಟ್ ರೈಟ್ ಸರ್. ಶಿಕ್ಷಣದಲ್ಲಿ ಬೇಡ, ಬೇರೆದಲ್ಲಿ ನಿಮ್ಮ ಪ್ರೈವೇಟ್ ಚೀಸಾಗಿ ಇಟ್ಕೊಳ್ಳಿ. ಅದು ಶಿಕ್ಷಣದಲ್ಲಿ ಯಾವುದೇ ಜಾತಿ ಮತಾಂತರ ಬೇಡ, ಸಮಾನತೆ ಇರಬೇಕು. ನಿಮ್ಮ ಹೆಸರು? ಕಾರ್ತಿಕ್ ಮೂರ್ಖಂಡೆ.